ನಮಸ್ಕಾರ ವಿದ್ಯಾರ್ಥಿಗಳೇ. ಇಂದಿನ ವಿಡಿಯೋದಲ್ಲಿ ಅಂದರೆ ಇಂದಿನ ತರಗತಿಯಲ್ಲಿ ನಾನು ಏನು ಮಾಡಿದೆಪ್ಪ ಅಂದ್ರೆ 26 ಪ್ರಶ್ನೆಗಳಿಗೆ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಬಹುನಿರೀಕ್ಷಿತವಾಗಿರ್ತಕ್ಕಂಥ ಪ್ರಶ್ನೆಗಳು ಮತ್ತು ಆನ್ಸರ್ಗಳು ಏನು ಮಾಡಿದ್ದೆ ನಾನು ವಿವರಣೆ ಸಹಿತವಾಗಿ ನಾನು ನಿಮಗೆ ಏನು ಮಾಡಿದೆ ವಿವರಣೆ ನೀಡಿದ್ದೇನೆ. ಹಾಗಾಗಿ ಇಂದಿನ ತರಗತಿಯಲ್ಲಿ ನಾನೇನು ಮಾಡ್ತೇನೆಪ್ಪ ಅಂದರೆ 27ನೇ ಪ್ರಶ್ನೆಯಿಂದ ಪ್ರಾರಂಭ ಮಾಡ್ತೀನಿ. ನೋಡಿ ವಿದ್ಯಾರ್ಥಿಗಳೇ, ನೀವು ಈ ವಿಡಿಯೋವನ್ನು ಕೊನೆ ತನಕ ನೋಡಲೇಬೇಕಾಗುತ್ತದೆ. ಯಾರ್ಯಾರು TET ಆಗಿರ್ತಕ್ಕಂಥ ಅಧ್ಯಯನ ಮಾಡ್ತಿದ್ರೋ ಈ ಮುಂದೆ ಬರ್ತಕ್ಕಂಥ TET ಪರೀಕ್ಷೆಯಲ್ಲಿ ನೀವು ಉತ್ತಮ ಅಂಕ ಗಳಿಸಲು ನೀವೇನು ಮಾಡಬೇಕು, ಈ ವಿಡಿಯೋನ ಕೊನೆ ತನಕ ನೋಡಿ ಮತ್ತು ಹಿಂದೆ ಮತ್ತು ತರಗತಿ ಮಾಡಿದ್ದನ್ನು ಕೂಡ ನೀವು ಏನು ಮಾಡಬೇಕು ನೋಡಬೇಕು. ಮತ್ತು ಮುಂದಿನ ತರಗತಿಯಲ್ಲಿ ನಾನು ಏನು ಮಾಡ್ತೀನಿ, TET ಬಗ್ಗೆ ಅತಿ ಹೆಚ್ಚಾಗಿರ್ತಕ್ಕಂಥ ಏನಪ್ಪ ಬಹುನಿರೀಕ್ಷಿತ ಆಗಿರ್ತಕ್ಕಂಥ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್. ಈಗ ನೋಡಿ, ಥಿಯರಿ ಎಕ್ಸಾಮ್ ಓದಿದರೆ ನಿಮಗೆ ಅರ್ಥ ಆಗಲ್ಲ. ಹಾಗಾಗಿ ನಾನೇನು ಮಾಡ್ತೀನಪ್ಪ, ಥಿಯರಿಲಿರ್ತಕ್ಕಂಥ ಕ್ವಶನ್ಗಳನ್ನು ಏನು ಮಾಡ್ತೀನಿ, ಅಬ್ಸರ್ವೇಷನ್ ತಗೊಂಡು ನಾನು ಏನು ಮಾಡ್ತೀನಿ, ಮಲ್ಟಿಪಲ್ ಚಾಯ್ಸ್ ಆಧಾರಿತವಾಗಿ ತೆಗೆದುಕೊಂಡು ನಿಮ್ಮ ಮುಂದೆ ನಾನು ಏನು ಮಾಡ್ತೀನಿ, ವಿವರಣೆ ಸಹಿತವಾಗಿ ಪ್ರಶ್ನೆ ಮತ್ತು ಉತ್ತರಗಳನ್ನು ವಿವರಣೆವಾಗಿ ಹೇಳ್ತೀನಿ. ಹಾಗಾಗಿ ಈ ವಿಡಿಯೋವನ್ನು ಕೊನೆ ತನಕ ನೋಡಿ ಮತ್ತು ನೀವೇನು ಮಾಡ್ಬೋದು, TET ಪರೀಕ್ಷೆಯಲ್ಲಿ ಅದು 30 ಅಂಕಗಳಿಗೆ ಇರ್ತವೆ. 30 ಅಂಕಗಳಿಗೆ ಏನಿರ್ತದಪ್ಪ ಅಂದ್ರೆ ಶೈಕ್ಷಣಿಕ ಮನೋವಿಜ್ಞಾನ, ಚೈಲ್ಡ್ ಶಿಶು ಮನೋವಿಜ್ಞಾನ ಇರುತ್ತಲ್ಲ, ಅವಕ್ಕೆಲ್ಲ ಸಂಬಂಧಪಟ್ಟ ಮ್ಯಾಕ್ಸಿಮಮ್ 30 ಮಾರ್ಕ್ಸ್ಗೆ ನೀವು ಕವರ್ ಆಗಂಗೆ ಏನು ಮಾಡ್ಬೋದು, ಪಾಸ್ ಆಗ್ಬೋದು. ಈ ನನ್ನ ಎಲ್ಲ ತರಗತಿಗಳನ್ನು ನೋಡಿದಪ್ಪ ಅಂದರೆ 30 ಪ್ರಶ್ನೆಗಳಿಗೆ 30 ಉತ್ತರಗಳನ್ನು ನೀವೇನು ಮಾಡ್ಬೋದು, ಪಡೆದುಕೊಳ್ಬೋದು. ಹಾಗಾದರೆ ನೋಡೋಣ ವಿದ್ಯಾರ್ಥಿಗಳ 27ನೇ ಪ್ರಶ್ನೆ ಏನೈತಿ ಅಂತ ನೋಡೋಣ. ಮನೋವಿಜ್ಞಾನವನ್ನು ಇದರ ಬೆಳವಣಿಗೆಯ ಆರಂಭದ ದಿನಗಳಲ್ಲಿ ಈ ಕೆಳಗಿನ ಯಾವ ಶಾಖೆಯ ಒಂದು ಭಾಗವಾಗಿ ಅಧ್ಯಯನ ಮಾಡಲಾಗುತ್ತಿತ್ತು? ಫಸ್ಟ್ ಮನೋವಿಜ್ಞಾನವನ್ನು, ಈ ಶೈಕ್ಷಣಿಕ ಮನೋವಿಜ್ಞಾನ ಐತಲ್ಲ, ಇದರ ಬೆಳವಣಿಗೆ ಆರಂಭದ ದಿನಗಳಲ್ಲಿ ಸ್ಟಾರ್ಟಿಂಗ್ ಏನು ಮಾಡಿದ್ರಪ್ಪ, ಸ್ಟಾರ್ಟಿಂಗ್ ದಿನಗಳಲ್ಲಿ ಏನು ಮಾಡಿದ್ರು, ಈ ಕೆಳಗಿನ ಯಾವ ಶಾಖೆಯ ಒಂದು ಭಾಗವಾಗಿ ಅಧ್ಯಯನ ಮಾಡಲಾಗಿತ್ತು? ಫಸ್ಟ್ ಒಂದು ಶಾಖೆ ಮಾಡಿದ್ರು ಅವರು ಶೈಕ್ಷಣಿಕ ಮನೋವಿಜ್ಞಾನಕ್ಕಿಂತ ಮುಂಚೆ. ಹಾಗಾಗಿ ಅದು ಯಾವ ಭಾಗ ಆಗಿತ್ತು ಅನ್ನೋ ಒಂದು ಪ್ರಶ್ನೆ ಇದು. ಹಾಗಾದರೆ ನೀವು ಪ್ರಶ್ನೆ ಸರಿಯಾಗಿ ಓದ್ಕೊಳ್ಬೇಕು. ಓದ್ಕೊಂಡ ನಂತರ ನಿಮಗೆ ಇಲ್ಲಿ ಆನ್ಸರ್ ಗುರುತಿಸಲು ನಿಮಗೆ ಸಹಾಯ ಆಗುತ್ತೆ. ಹಾಗಾಗಿ ನೋಡೋಣ. ಪ್ರಶ್ನೆ ಎ ಕ್ವಶನ್, ತತ್ವಶಾಸ್ತ್ರ ಅಂತ ಅಧ್ಯಯನ ಮಾಡಲಾಗುತ್ತಿತ್ತೋ ಫಸ್ಟ್ ಶೈಕ್ಷಣಿಕ ಮನೋವಿಜ್ಞಾನವನ್ನು? ಇಲ್ಲ. ಅಥವಾ ನೋಡೋಣ ಬಿ ಸಮಾಜಶಾಸ್ತ್ರವನ್ನು ಏನು ಅಧ್ಯಯನ ಮಾಡಲಾಗುತ್ತಿತ್ತೋ? ಅಲ್ಲ. ಅಥವಾ ಸಿ ಶಾರೀರಿಕ ಶಾಸ್ತ್ರನೋ? ಅಥವಾ ಡಿ ಮಾನವಶಾಸ್ತ್ರವು? ನೀವು ನೋಡ್ಬೋದು, ಇದಕ್ಕೆ ಬಹಳ ಹತ್ರವಾಗಿರ್ತಕ್ಕಂಥ ಒಂದು ಉತ್ತರ ಯಾವುದಪ್ಪ ಅಂದರೆ, ನಾನು ನೋಡಿದ ಹಾಗೆ ಸಮಾಜಶಾಸ್ತ್ರ ಬರಲ್ಲ, ಶಾರೀರಿಕ ಶಾಸ್ತ್ರನೂ ಬರೋದಿಲ್ಲ, ಬಟ್ ಮಾನವಶಾಸ್ತ್ರನೂ ಬರೋಲ್ಲ. ಇಲ್ಲಿ ನೋಡ್ಬೋದು ಆಪ್ಷನ್ ಎ, ನೋಡು, ತತ್ವಶಾಸ್ತ್ರವನ್ನಾಗಿ ಏನು ಮಾಡ್ತಿದ್ರು, ಅಧ್ಯಯನ ಮಾಡ್ತಿದ್ರು ಫಸ್ಟ್. ಹಾಗಾಗಿ ಸರಿಯಾದ ಉತ್ತರ ಏನು ಮಾಡ್ಬೋದು ನಾವು, ಇದನ್ನು ಹಾಕ್ಬೋದು. ಒಂದೇದು ಎ ಆಪ್ಷನ್. 27ನೇ ಪ್ರಶ್ನೆಗಳಿಗೆ ಎ ಆಪ್ಷನ್ ನಾವು ಸರಿಯಾದ ಆಗಿರ್ತಕ್ಕಂಥ ಇದು ಉತ್ತರ ಅಂತ ಹೇಳ್ಬೋದು. ಮತ್ತು ಎಷ್ಟು 28ನೇ ಆಗಿರ್ತಕ್ಕಂಥ ಪ್ರಶ್ನೆ ನಾವು ನೋಡೋಣ. ನೀವು ಎಲ್ಲ ಸರಿಯಾಗಿ ಗಮನಿಸಬೇಕಲ್ಲ ವಿದ್ಯಾರ್ಥಿಗಳು, ಯಾಕಂದರೆ ಕ್ವಶನ್ನ ನೀವು ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ದೆ ಆದರೆ ನೀವು ಆನ್ಸರ್ಗಳನ್ನು ಹುಡ್ಕೊಳ್ಳಲು ಭಾಳ ಸಹಾಯಕ ಆಗುತ್ತೆ. ನೋಡ್ಬೋದು, ಮನೋವಿಜ್ಞಾನವು ಯಾವ ಮೂಲದಿಂದ ಉಗಮಿಸಿದೆ? ಯಾವ ಮೂಲದಿಂದ, ಎಲ್ಲಿ, ಯಾವ ದೇಶದಲ್ಲಿ ಹುಟ್ಟಿದಂತ ಅನ್ನೋ ಪ್ರಶ್ನೆ ಇದು. ಯಾವ ಮೂಲದಿಂದ ಅಂತಂದ್ರೆ ಮತ್ತೆ ನೀವು ಅಲ್ಲಿ ಏನು ಮಾಡ್ಬೋದು, ಗೊಂದಲವನ್ನು ಮಾಡ್ಕೊಳ್ಬಾರ್ದು, ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಇಲ್ಲಿ ದೇಶ ಕೊಟ್ಟಿರ್ತಾನೆ, ಸರಿಯಾದಾಗಿರ್ತಕ್ಕಂಥ ದೇಶವನ್ನು ನೀವು ಹಾಕಿದರೆ ಸರಿಯಾದ ಉತ್ತರ ಆಗುತ್ತೆ. ನೋಡ್ಬೋದು, ಮನೋವಿಜ್ಞಾನವು ಫಸ್ಟ್ ಆಗಿರ್ತಕ್ಕಂಥ ಮೂಲ ಯಾವ ಮೂಲದಿಂದ ಉಗಮಿಸಿದೆ ಅಂತ ಅನ್ನೋದು ಒಂದು ಪ್ರಶ್ನೆ ಇದೆ. ಇಲ್ಲಿ ನೋಡ್ಬೋದು, ಬ್ರಿಟಿಷ್ ಶಾಸ್ತ್ರಶಾಸ್ತ್ರದಿಂದ ಬಂದಿದೆ, ಅಥವಾ ಏನೋ ಫ್ರೆಂಚ್ ತತ್ವಶಾಸ್ತ್ರದಿಂದ ಬಂದಿದೆ, ಅಥವಾ ಸಿ ಜರ್ಮನ್ ತತ್ವಶಾಸ್ತ್ರದಿಂದ ಬಂದಿದ್ದು, ಅಥವಾ ಡಿ ಗ್ರೀಕ್ ತತ್ವಶಾಸ್ತ್ರದಿಂದ ಬಂದಿದ್ದು ಅನ್ನೋ ಒಂದು ಆಪ್ಷನ್ಗಳಿದೆ, ಬಹು ಆಯ್ಕೆ ಪ್ರಶ್ನೆಗಳು. ನಾವು ನೋಡ್ಬೋದು, ಮನೋವಿಜ್ಞಾನವು ಫಸ್ಟ್ ಉಗಮವಾಗಿದ್ದು ಏನಪ್ಪಾ ಅಂದರೆ ಗ್ರೀಕ್ ದೇಶದಲ್ಲೇ ಉಗಮವಾಗಿರ್ತದೆ. ಹಾಗಾಗಿ ನಾವೇನು ಮಾಡ್ಬೋದು, ಆಪ್ಷನ್ ಡಿ ಸರಿಯಾಗಿ ಆಗಿರ್ತಕ್ಕಂಥ ಉತ್ತರ ಆಗಿರ್ತದೆ. ನಾವು ನೋಡ್ಬೋದು, ಗ್ರೀಕ್ ತತ್ವಶಾಸ್ತ್ರ ಇದಕ್ಕೆ ಸರಿಯಾದ ಉತ್ತರ ಆಗಿರ್ತೈತಿ. ಇದನ್ನು ಹಾಕ್ಬೇಕು ನಾವು. ಇದು ಗ್ರೀಕ್ ತತ್ವಶಾಸ್ತ್ರ ಸರಿಯಾದ ಆಗಿರ್ತಕ್ಕಂಥ ಉತ್ತರ. ನೆಕ್ಸ್ಟು 29ನೇ ಪ್ರಶ್ನೆ ನೋಡುವುದಾದರೆ, ನಾವು ಮನೋವಿಜ್ಞಾನ ಎಂಬ ಪದದಿಂದ ಸೈಕೆ ಮತ್ತು ಲೋಗೋಸ್ ಎಂಬ ಪದಗಳಿಂದ ಉಗಮವಾಗಿ ಇವುಗಳಲ್ಲಿ ಸೈಕೆ ಪದದ ಅರ್ಥ ಏನು ಅಂತ ಕೊಟ್ಟಿದ್ದಾರೆ. ನೋಡ್ರಿ, ಮನೋವಿಜ್ಞಾನ ಎಂಬ ಪದ ಎಲ್ಲಿ 2 ಪದಗಳಿಂದ ಉಗಮವಾಯಿತು ಅಂತ ಹೇಳ್ತಾರೆ ಅವರು. ಒಂದೇನಪ್ಪ, ಸೈಕೆ ಮತ್ತು ಲೋಗೋಸ್ ಎಂಬ ಪದಗಳಿಂದ ಉಗಮವಾಯಿತು, ಇದು ಒಂದಿರ್ಬೋದು. ಇದನ್ನು ಕೊಡ್ಬೋದು ನಿಮಗೆ. ಇದು ಮಲ್ಟಿಪಲ್ ಚಾಯ್ಸ್ ಅಂತ ಒಂದಿದೆ, ಯಾವ ಪದಗಳಿಂದ ಸೈಕೋ ಲೋಗೋಸ್ ಅಂತ ನೀವು ಮಲ್ಟಿಪಲ್ ಚಾಯ್ಸ್ ಅದನ್ನು ಕೂಡ ಒಂದು ಪ್ರಶ್ನೆ ಮಾಡಿ ಕೇಳ್ಬೋದು ಎಕ್ಸಾಮ್ನಲ್ಲಿ. ಸರಿಯಾಗಿ ಓದ್ಕೋಬೇಕು. ಉಗಮವಾಗಿ ಇವುಗಳಲ್ಲಿ, ಹಾಗಾದರೆ ಈ ಸೈಕೆ ಪದದ ಅರ್ಥ ಏನು ಅಂತ ಕೊಟ್ಟಿದ್ದಾರೆ. ಇದ್ರದ್ದು ಮಾತ್ರ ಅಷ್ಟ ಕೊಟ್ಟಿದ್ದಾರೆ, ಲೋಗೋಸ್ ಪದಗಳಿಂದ ಅರ್ಥ ಏನು ಕೇಳಿಲ್ಲ ಅವರು. ನೋಡ್ಬೋದು, ಹಾಗಾದರೆ ಎ ಮೆದುಳ, ಅಥವಾ ಬಿ ಪ್ರಜ್ಞಾ ವ್ಯವಸ್ಥೆನ,
ಅಥವಾ ಸಿ ಆತ್ಮನ ಅಂತ ಇದೆ, ಡಿ ಮನಸ್ಸು ಅಂತಿದೆ. ನೋಡಿ, ಇದಕ್ಕೆ ಹತ್ರವಾಗಿರ್ತಕ್ಕಂಥದ್ದು ಫಸ್ಟ್ ಏನಪ್ಪಾ ಅಂದ್ರೆ ಮನಸ್ಸಿನ ಒಂದು ಆತ್ಮದ ಅಧ್ಯಯನ ಅಂತ ಕರೀತಾರೆ. ಹಾಗಾಗಿ ಸೈಕೆ ಮತ್ತು ಎಂಬ ಪದದ ಒಂದು ಮೇನ್ ಅರ್ಥ ಏನಪ್ಪಾ ಅಂತಂದ್ರೆ ನಾವು ಆಪ್ಷನ್ ಸಿ ನೋಡ್ಬೋದು, ಇದಕ್ಕೆ ಸರಿಯಾದ ಉತ್ತರ ಅಂತ ಹೇಳ್ತೀವಿ. ನೆಕ್ಸ್ಟ್ 30ನೇ ಪ್ರಶ್ನೆಯನ್ನು ನೋಡುವುದಾದ್ರೆ ನಾವು ಪದ ಉತ್ಪತ್ತಿಯ ಪ್ರಕಾರ ಮನೋವಿಜ್ಞಾನ ಎಂದರೇನು? ಇಲ್ಲೊಂದು ಸರಿಯಾದ ಒಂದು ಪ್ರಶ್ನೆ ಕೊಡೋದಾದ್ರೆ ಪದ ಉತ್ಪತ್ತಿಯ ಪ್ರಕಾರ ಮನೋವಿಜ್ಞಾನ ಎಂದರೆ ಏನು ಅನ್ನೋದು ಕೊಟ್ಟಿದ್ದಾರೆ. ಇಲ್ಲಿ ಆಪ್ಷನ್ ಎ ವರ್ತನೆಯ ಅಧ್ಯಯನ ಅಂತ ಕರಿಬೋದಾ, ಅಥವಾ ಪ್ರಜ್ಞಾ ವ್ಯವಸ್ಥೆಯ ಅಧ್ಯಯನ ಅಂತ ಕರಿತೇವೋ, ಅಥವಾ ಸಿ ಆತ್ಮದ ಅಧ್ಯಯನ ಅಂತ ಕರಿತೇವೋ, ಅಥವಾ ಮನಸ್ಸಿನ ಅಧ್ಯಯನ ಅಂತ ಕರಿತೇವೆ. ನೋಡ್ಬೋದು, ಪದ ಉತ್ಪತ್ತಿಯ ಪ್ರಕಾರ ನಾವು ಹೇಳ್ಬೋದು ಆತ್ಮದ ಅಧ್ಯಯನವೇ ಆ ಮನೋವಿಜ್ಞಾನ ಅಂತ ನಾವು ಕರಿತೇವೆ. ಹಾಗಾಗಿ ಸರಿಯಾದ ಉತ್ತರ ಆಪ್ಷನ್ ಸಿ ಅಂತ ಹೇಳ್ಬೋದು. ಇದಕ್ಕೆ ಸರಿಯಾದ ಉತ್ತರ ನಾವು ಇದನ್ನ ಹಾಕ್ಬೇಕು. ನೋಡಿ, ಈಗ ನೆಕ್ಸ್ಟ್ ನೋಡಿ ವಿದ್ಯಾರ್ಥಿಗಳೇ, ಹಾಗಾದರೆ ನಾವು 31ನೇ ಆಗಿರ್ತಕ್ಕಂಥ ಪ್ರಶ್ನೆಯನ್ನು ನೋಡೋಣ. ಇದು ನೋಡಿ, ವ್ಯಾಟ್ಸನ್ ಅವರವರು ಹೇಳುವಂತೆ ಮನೋವಿಜ್ಞಾನವು ಈ ಕೆಳಗಿನ ಅಧ್ಯಯನವಾಗಿದೆ. ವ್ಯಾಟ್ಸನ್ ಅವರು ಏನ್ ಮಾಡಿದಾರ, ಇವರು ಹೇಳುವಂತೆ ಮನೋವಿಜ್ಞಾನವು ಈ ಕೆಳಗಿನ ಅಧ್ಯಯನವಾಗಿದೆ ಇವರ ಪ್ರಕಾರ. ಹಾಗಾದ್ರೆ ಯಾವುದು? ಆಪ್ಷನ್ ಎ ಮನಸ್ಸು ಅಂತ ಇದೆ, ಆಪ್ಷನ್ ಬಿ ಆತ್ಮ, ಆಪ್ಷನ್ ಸಿ ವರ್ತನೆ, ಆಪ್ಷನ್ ಡಿ ಪ್ರಜ್ಞಾವಸ್ಥೆ ಅಂತ ಇದೆ. ವ್ಯಾಟ್ಸನ್ ಅವರು ಹೇಳ್ತಾರೆ ವರ್ತನೆಯೇ ಒಂದು ಮನೋವಿಜ್ಞಾನದ ಅಧ್ಯಯನವಾಗಿದೆ ಅಂತ ಹೇಳ್ತಾರೆ. ಹಾಗಾಗಿ ಸರಿಯಾದ ಉತ್ತರ ನಾವು ನೋಡ್ಬೋದು ಆಪ್ಷನ್ ಸಿ ಆಗಿರ್ತದೆ. ನಾವು ಇದನ್ನ ರೈಟ್ ಹಾಕ್ಬೋದು. ಹಾಗಾದ್ರೆ 33ನೇ ಆಗಿರ್ತಕ್ಕಂಥ 32ನೇ ಪ್ರಶ್ನೆ ನಾವು ನೋಡೋಣ. ಇಲ್ಲಿ ಸರಿಯಾದವಾಗಿರ್ತಕ್ಕಂಥ ನೀವು ವಾಕ್ಯವನ್ನು ತಲೆಯಲ್ಲಿ ನೋಡಿ ಪ್ರಶ್ನೆಯನ್ನು ನೋಡಿ ಅರ್ಥ ಮಾಡ್ಕೋಬೇಕು. ಮನೋವಿಜ್ಞಾನದ ಮೊದಲು ತನ್ನ ಅರ್ಥದಲ್ಲಿ ಆತ್ಮವನ್ನು ಕಳೆದುಕೊಂಡಿತ್ತು, ನಂತರ ಅದರ ಮನಸ್ಸು, ಆದರೆ ಈಗ ಅದು ವರ್ತನೆಯನ್ನು ಉಳಿಸಿಕೊಂಡಿದೆ. ಫಸ್ಟ್ ಏನಾಯ್ತು, ಆತ್ಮವನ್ನು ಕಳೆದುಕೊಂತು, ಈಗ ಏನ್ ಮಾಡ್ತು, ಪ್ರೆಸೆಂಟು ವರ್ತನೆಯನ್ನು ಉಳಿಸಿಕೊಂಡಿದೆ. ಹಾಗಾದ್ರೆ ಈ ರೀತಿಯ ವಿಮರ್ಶೆ ಮಾಡಿರ್ತಕ್ಕಂಥ ವಿಜ್ಞಾನಿ ಯಾರು ಅಂತ ಇಲ್ಲಿ ಏನಿದೆ ಪ್ರಶ್ನೆ ಇದೆ. ಹಾಗಾದ್ರೆ ನೋಡೋಣ. ಆಪ್ಷನ್ ಎ ವ್ಯಾಟ್ಸನ್, ಆಪ್ಷನ್ ಬಿ ಹೆಲ್ಮೆಟ್ ಆಗಿದೆ, ಆಪ್ಷನ್ ಸಿ ವುಡ್ ವರ್ತ್, ಆಪ್ಷನ್ ಡಿ ವೆಬರ್ ಅಂತ ಇದೆ. ಈ ವಾಕ್ಯವನ್ನು ಕೊಟ್ಟವರು ನಾವು ನೋಡ್ಬೋದು, ಆತ್ಮವನ್ನು ಕಳೆದುಕೊಂಡಿತು ಮತ್ತು ವರ್ತನೆಯನ್ನು ಉಳಿಸಿಕೊಂಡು ಅಂತ ಹೇಳಿದವರು ವುಡ್ ವರ್ತ್ ಅಂತ ನಾವು ಹೇಳ್ಬೋದು. ಹಾಗಾದ್ರೆ ಸರಿಯಾದ ಉತ್ತರ ವುಡ್ ವರ್ತ್ ಆಗಿರ್ತದೆ. ಇದನ್ನು ನಾವು ಸರಿಯಾದ ಉತ್ತರ ಆಗಿರ್ತದೆ, ಇದನ್ನ ಹಾಕಬೇಕು. ಆಪ್ಷನ್ ಸಿ ಸರಿಯಾದ ಉತ್ತರ. ಮತ್ತು 33ನೇ ಪ್ರಶ್ನೆ ನಾವು ನೋಡೋದಾದರೆ ಆತ್ಮ ಮತ್ತು ಮನಸ್ಸು ವೈಜ್ಞಾನಿಕವಾಗಿ ಅಧ್ಯಯನ ಮಾಡಲು ಸಾಧ್ಯವಿಲ್ಲ, ಏಕೆಂದರೆ ಅದು ಒಂದು ಕಾರಣ ಐತೆ ಹೇಳ್ಬೇಕು, ಸೈಂಟಿಫಿಕ್ ಆಗಿ ಸ್ಟಡಿ ಮಾಡಲು ಸಾಧ್ಯವಿಲ್ಲ ಅಂತ ಹೇಳ್ತಾರೆ. ಹಾಗಾದ್ರೆ ಯಾಕೆ? ಅದು ಆಪ್ಷನ್ ಎ ಅವು ಕಾಲ್ಪನಿಕ ಸ್ವರೂಪವಾಗಿರ್ತದೆ ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಬಿ ಅವು ಅಮೂರ್ತ ಸ್ವರೂಪದಾಗಿರುತ್ತದೆ. ಆಪ್ಷನ್ ಸಿ ಅವು ಮೂರ್ತ ಸ್ವರೂಪದ್ದಾಗಿರುತ್ತದೆ ಅಂತ ಇದೆ. ಆಪ್ಷನ್ ಡಿ ಅವು ಊಹಾತ್ಮಕ ಸ್ವರೂಪದ ಆಗಿರುತ್ತದೆ ಅಂತ ಇದೆ. ನಾವು ನೋಡ್ಬೋದು, ಆತ್ಮ ಮತ್ತು ಮನಸ್ಸು ವೈಜ್ಞಾನಿಕವಾಗಿ ಅಧ್ಯಯನ ಮಾಡಲು ಸಾಧ್ಯವಿಲ್ಲ, ಏಕೆಂದರೆ ಅವು ಅಮೂರ್ತವಾಗಿರ್ತಕ್ಕಂಥ ಸ್ವರೂಪವಾದ ಆಗಿರುತ್ತದೆ. ಹಾಗಾಗಿ ನಾವು ಆಪ್ಷನ್ ಬಿ ಸರಿಯಾದ ಉತ್ತರ. ಅವನ್ನ ಸ್ಟಡಿ ಮಾಡಲು ಯಾಕಪ್ಪ ಕಾರಣ ಆಗಲ್ಲಪ್ಪ ಅನ್ನೋದಕ್ಕೊಂದ, ಅದು ಯಾವುದು ವೈಜ್ಞಾನಿಕವಾಗಿ ಅಧ್ಯಯನ ಮಾಡಲು ಸಾಧ್ಯವಿಲ್ಲ, ಅದು ಅಮೂರ್ತ ಸ್ವರೂಪದ ಆಗಿರದ ಕಾರಣದಿಂದ ನಾವು ಆತ್ಮ ಮತ್ತು ಮನಸ್ಸು ವೈಜ್ಞಾನಿಕವಾಗಿ ಅಧ್ಯಯನ ಮಾಡಲು ಸಾಧ್ಯವಿಲ್ಲ ಅಂತ ಹೇಳ್ಬೋದು. ಹಾಗಾಗಿ ನಾವು 34ನೇ ಪ್ರಶ್ನೆಯನ್ನು ನೋಡುವುದಾದರೆ ಮನೋವಿಜ್ಞಾನ ವಾಕ್ಯದಲ್ಲಿ ವರ್ತನೆ ಎಂಬ ಪದವನ್ನು ಈ ಕೆಳಗಿನ ಯಾವ ಅರ್ಥದಲ್ಲಿ ಬಳಸಲಾಗುತ್ತದೆ? ಈ ಮನೋವಿಜ್ಞಾನ ಆಗಿರ್ತಕ್ಕಂಥ ಐತಲ್ಲ, ಈ ಮನೋವಿಜ್ಞಾನದ ವಾಕ್ಯವನ್ನು ವರ್ತನೆ ಎಂಬ ಪದವನ್ನು ವಾಕ್ಯದಲ್ಲಿ, ಈ ಮನೋವಿಜ್ಞಾನದಲ್ಲಿ ಈ ವರ್ತನೆ, ನೀವು ಸರಿಯಾಗಿ ನೋಡ್ಕೋಬೇಕು ಪ್ರಶ್ನೆಗಳನ್ನು. ವರ್ತನೆ ಎಂಬ ಪದವನ್ನು ಈ ಕೆಳಗಿನ ಯಾವ ಅರ್ಥದಲ್ಲಿ ಬಳಸಲಾಗುತ್ತದೆ? ಮನೋವಿಜ್ಞಾನದ ವಾಕ್ಯ ಮಾಡೋ ಮುಂದೆ ವರ್ತನೆ ಎಂಬ ಪದ ಬಂತು. ಹಾಗಾದ್ರೆ ವರ್ತನೆ ಎಂಬ ಪದ ಈ ಕೆಳಗಿನ ಯಾವ ಅರ್ಥದಲ್ಲಿ ಬಳಸಲಾಗುತ್ತದೆ? ಆಪ್ಷನ್ ಎ ವ್ಯಕ್ತಿಯ ಭಾವನೆಗಳು ಅಂತ ನಾವು ನೋಡ್ಬೋದು, ಮನೋಧೋರಣೆಗಳು, ಆಲೋಚನೆಗಳು ಮತ್ತು ಇತರ ಮಾನಸಿಕ ಪ್ರಕ್ರಿಯೆಗಳು ಆಗಿರ್ತಕ್ಕಂಥ ಆಪ್ಷನ್ ಇದೆ. ಬಿ ವ್ಯಕ್ತಿಯ ಚಟುವಟಿಕೆಗಳು ಅಂತಿದೆ. ಆಪ್ಷನ್ ಸಿ ಮಾನಸಿಕ ಪ್ರಕ್ರಿಯೆಗಳು, ಆಪ್ಷನ್ ಡಿ ಭಾವನೆಗಳು ಅಂತೂ ಇಲ್ಲಿ ಏನು ಮಾಡಿದ್ರೆ 4 ಆಪ್ಷನ್ ಏನು ಮಾಡಿದ್ದಾರೆ ಬಹು ಆಯ್ಕೆ ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ನೋಡ್ಬೋದು, ನಾವು ಸರಿಯಾದ ವರ್ತನೆಯಿಂದ ಅಧ್ಯಯನ ಮಾಡುವ ಸಂದರ್ಭದಲ್ಲಿ ವರ್ತನೆ ಪ್ರಮುಖವಾಗಿ ಈ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥ ಒಂದು ಉತ್ತರ ಆಗುತ್ತದೆ. ಏಕೆಂದರೆ ಒಂದು ವ್ಯಕ್ತಿಯ ಭಾವನೆಗಳನ್ನು ಏನು ಮಾಡೋದು ಹೊರ ಚೆಲ್ಲುತ್ತದೆ ಮತ್ತು ಮನೋಧೋರಣೆಗಳನ್ನು ವ್ಯಕ್ತಪಡಿಸ್ತದೆ, ಆಲೋಚನೆಗಳನ್ನು ಮಾಡ್ತದೆ. ಆ ವರ್ತನೆ ಇತರೆ ಮಾನಸಿಕವಾಗಿ ಆ ಪ್ರಕ್ರಿಯೆಗಳನ್ನು ಏನು ಮಾಡ್ತದೆ ಅಲ್ಲಿ ನಡೆಸ್ತದೆ. ಹಾಗಾಗಿ ಸರಿಯಾದ ಉತ್ತರ 34ನೇದು ಎ ಆಗುತ್ತದೆ. ಇದು ಹಿಂದಿನ ವಿಡಿಯೋದಲ್ಲಿ ವಿದ್ಯಾರ್ಥಿಗಳೇ ನಾನು 34 ಪ್ರಶ್ನೆಗಳಿಗೆ ಈ ಕಂಟಿನ್ಯೂ ಆಗಿ ಹಿಂದಿನ ವಿಡಿಯೋಗಳಿಂದ ಸುಮಾರು 34 ಪ್ರಶ್ನೆಗಳಿಗೆ ನಾನು ಏನು ಮಾಡಿದ್ದೀನಿ, ಒಂದು ಪ್ರಶ್ನೆ ಮತ್ತು ಉತ್ತರ ಸಹಿತವಾಗಿ ನಾನು ಏನು ಮಾಡಿದ್ದೀನಿ ವಿವರಣೆ ಕೊಡ್ತಾ ಹೋಗಿದ್ದೀನಿ.
ನೀವು ನೋಡ್ಬೋದು. ಈ ಮುಗಿಯುವ ತನಕ ನೀವು ನೋಡಿದ್ದೇ ಆಗಿರ್ತಕ್ಕಂಥ ಈ ವಿಡಿಯೋ ನೋಡಿದೆ ಅಂದರೆ ನೀವು ಟಿ ಇ ಟಿ ಪರೀಕ್ಷೆಯಲ್ಲಿ 30 ಅಂಕಗಳಿಗೆ 30 ಅಂಕಗಳನ್ನು ನೀವು ಪಡೆದುಕೊಳ್ಬೋದು. ಹಾಗಾಗಿ ನಾನು ಮುಂದಿನ ತರಗತಿಯಲ್ಲಿ ನಾನು ಏನು ಮಾಡ್ತೀನಪ್ಪ ಅಂದರೆ ಇದಕ್ಕೆ ಸಂಬಂಧಪಟ್ಟಂಥ ಅಂದರೆ ಕಂಟಿನ್ಯೂ ಒಂದು 35ನೇ ಪ್ರಶ್ನೆಯಿಂದ ನಾನು ಪ್ರಾರಂಭ ಮಾಡಿ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಸೊ ಎಲ್ಲ ಟಿ ಇ ಟಿ ಅಭ್ಯರ್ಥಿಗಳು ಈ ವಿಡಿಯೋಗಳನ್ನು ನೋಡಿ ಮತ್ತು ಅನುಕೂಲವಾದಲ್ಲಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.